ನಟ ದರ್ಶನ್ ಈಗಾಗಲೇ ಜಾಮೀನಿನ ಮೇಲೆ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಬಟ್ ಈಗ ಮತ್ತೆ ಕಾನೂನಾತ್ಮಕವಾದಂಥ ಸಂಕಷ್ಟ ದರ್ಶನ್ಗೆ ಎದುರಾಗೋ ಸಾಧ್ಯತೆಗಳಿದ್ದಾವೆ. ನೋಡಿ, ವಿಜಯ ಕರ್ನಾಟಕದಲ್ಲಿ ಮೇನ್ ಪೇಜಲ್ಲಿ ಬಂದಿರುವಂತಹ ವಿಚಾರ ಇದು. ನಟ ದರ್ಶನ್ಗೆ ಕಾನೂನಾತ್ಮಕವಾಗಿ ಏನೆಲ್ಲ ಕಂಟಕ ಎದುರಾಗ್ಬೋದು? ಬಿಗ್ ರಿಲೀಫಾ? ಖಂಡಿತ ಇಲ್ಲ. ಇದು ಟೆನ್ಷನ್ ಈಗ ಅಸಲಿ. ಯಾಕೆಂದರೆ ಹೈಕೋರ್ಟ್ನಿಂದ ಅವರಿಗೆ ಜಾಮೀನು ಸಿಕ್ತು. ಮೊದಲು ಅಕ್ಟೋಬರ್ 30ಕ್ಕೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಆಪರೇಷನ್ ಮಾಡಿಸ್ಬೇಕಂದ್ರೂ ಆಪರೇಷನ್ ಆಗಿಲ್ಲ, ಫಿಸಿಯೋಥೆರಪಿ ಅಷ್ಟೇ. ಅದಾದ ಮೇಲೆ ರೆಗ್ಯುಲರ್ ಬೇಲ್ ಸಿಕ್ತು, ಓಕೆ. ಬಟ್ ಈಗ ಪೊಲೀಸರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿ ಗೃಹ ಇಲಾಖೆಗೆ ಅವರು ಅನುಮತಿಯನ್ನು ಕೇಳಿದ್ರು. ಗೃಹ ಇಲಾಖೆ ಕೂಡ ಪರ್ಮಿಷನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿನ ಸಲ್ಲಿಸಲಿಕ್ಕೆ. ಇನ್ನೊಂದು 3-4 ದಿನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ದರ್ಶನ್ಗೆ ಜಾಮೀನು ಕೊಟ್ಟಿರುವುದನ್ನು ಪ್ರಶ್ನೆ ಮಾಡಿ, ಹೈಕೋರ್ಟ್ ಆದೇಶ ಪ್ರಶ್ನೆ ಮಾಡಿ. ಎಲ್ಲ ಆರೋಪಿಗಳಿಗೂ ಅನ್ವಯ ಇದು. ಈಗೇನಾದರೂ ಮತ್ತೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಕೈಗೆತ್ತಿಕೊಳ್ತು ಅಂತ ಹೇಳಿದ್ರೆ ದರ್ಶನ್ಗೆ ಈ ಸುಪ್ರೀಂ ಕೋರ್ಟ್ನ ಆತಂಕ ಢವಢವ ಶುರುವಾಗೇ ಆಗುತ್ತೆ. ಸಹಜವಾಗಿ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಅಂದರೆ ಯಾವ ರೀತಿ ಇವರು ಅರ್ಜಿನ ಸಲ್ಲಿಸ್ತಾರೆ, ಯಾವ ಪ್ರಶ್ನೆ ಇಟ್ಕೊಂಡು ಅಂತ ಹೇಳಿದ್ರೆ, ದರ್ಶನ್ ಅವರು ಆಪರೇಷನ್ ಮಾಡಿಸ್ಕೊಳ್ತೀವಿ ಅಂಥೇಳಿ ಮಧ್ಯಂತರ ಜಾಮೀನನ್ನು ಪಡ್ಕೊಂಡ್ರು. ಆಮೇಲೆ ಅವ್ರಿಗೆ ರೆಗ್ಯುಲರ್ ಬೇಲನ್ನು ಕೊಟ್ಬಿಟ್ರು. ಅಲ್ಲಿ ಅವ್ರಿಗೆ ಆಪರೇಷನ್ ಆಗಿಲ್ಲ, ಸರ್ಜರಿ ಮಾಡಿಸ್ಕೊಂಡಿಲ್ಲ. ಹಾಗಾಗಿನೇ ಅವ್ರಿಗೆ ಜಾಮೀನು ರದ್ದು ಮಾಡಿ ಅಂಥೇಳಿ ಇವ್ರ ಕಡೆದವರು ವಾದವನ್ನು ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ ಸುಪ್ರೀಂ ಕೋರ್ಟ್ನಲ್ಲಿ.